Sorry, I'm starting from the beginning, they were commercial songs. Sorry. ಇಲ್ಲ ಈಗ ಅಮ್ಮ ಇಲ್ಲ ನಾವು ಒಂದು ಇದು ಅದರಲ್ಲಿ ಅಮ್ಮನ ಸೆಂಟಿಮೆಂಟ್ ಸಿನಿಮಾದಲ್ಲಿ ಇರೋದಿಲ್ಲ ಎಲ್ಲ ಮೈ ಕೊಟ್ಟಿಗೆ ಹಾಕೊಂಬಿಡ್ಲ. ಓಕೆ, ಈಗ ನಾನು ಯಾಕೆ ಅಳ್ತಾ ಇದ್ದೀನಿ ಅಂತ ಹೇಳ ಅದು ಸಿನಿಮಾ ಬಗ್ಗೆ ಎಮೋಷನ್ ಆಗಿದೆ. ಏನಕ್ಕೆ ಅಂತಂದ್ರೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ನಮ್ ತಾಯಿ ಇದ್ರು, ಬಟ್ ಇವಾಗ ನಮ್ ತಾಯಿ ಇಲ್ಲ. ಹಾಗಾಗಿ ಸ್ವಲ್ಪ ಎಮೋಷನ್ ಆಯ್ತು. ಹಂಗೆ ಈ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಕೂಡ ಇದೆ. ಸೊ ಒಬ್ವಿಯಸ್ಲಿ ವಿ ಗೆಟ್ ಕನೆಕ್ಟೆಡ್. ಆಮೇಲೆ ಆರ್ಟಿಸ್ಟ್ಗಳು ವಿ ಆರ್ ವೆರಿ ಎಮೋಷನಲ್. ಏನಾದ್ರು ಒಂದು ಎಮೋಷನ್ಸ್ ಏನಾದ್ರೆ ವಿ ಗೆಟ್ ಕನೆಕ್ಟೆಡ್ ಅಷ್ಟೇ. ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಆರ್ಟಿಸ್ಟ್ ಇಂದ, ಕಲಾವಿದರಿಂದ ಹಿಡಿದು ಟೆಕ್ನಿಷಿಯನ್ಸ್ ಅವ್ರಿಗೂ ಎಲ್ರೂ ಅವರವರ ಒಂದು ಪೊಸಿಷನ್ನ ಅಥವಾ ಅವರವರ ಒಂದು ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ನಮಗೆ ತುಂಬಾ ಫಿನಾನ್ಷಿಯಲ್ ಚಾಲೆಂಜಸ್ ಇತ್ತು ಈ ಸಿನಿಮಾ ಮಾಡೋದಕ್ಕೆ. ದೊಡ್ಡ ಬಜೆಟ್ ಸಿನಿಮಾ ಏನಲ್ಲ, ಕೊಟ್ಟಿದ್ದ ಬಜೆಟ್ ಅಲ್ಲೇ ನಾವು ವರ್ಕ್ ಮಾಡಬೇಕಿತ್ತು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಇವಾಗ ನಾವು ಡೈರೆಕ್ಟ್ರು ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡ್ತಾರೆ ಈ ಬಜೆಟ್ ಅಲ್ಲಿ ನಾವು ಸಿನಿಮಾ ಮುಗಿಸ್ತೀವಿ ಅಂತ. ಬಟ್ ದೆನ್ ಕ್ರಿಯೇಟಿವಿಟಿ ಅಂತ ಬಂದಾಗ ಅದು ನಮ್ಮ ಒಂದು ಬಜೆಟ್ ಮೀರ್ತಾ ಹೋಗುತ್ತೆ. ಆ ಒಂದು ಕ್ರೈಸಿಸ್ ಅಲ್ಲೂ ಕೂಡ ನಾವು ಸಿನಿಮಾನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದೀವಿ. ಪೊಲೀಸ್ ಸ್ಟೇಷನ್ ಸೆಟ್ ನಾನು ಹೇಳಿದ್ನಲ್ಲ, ಒಂದು ಮನೆಯಲ್ಲಿ ಅಟ್ಟ ಇದೆಯಲ್ಲ, ಅಟ್ಟದ ಮೇಲೆ ಅವರು ಸೆಟ್ ಹಾಕಿರೋದು. ಅದು ಒಂದು ಸ್ಟುಡಿಯೋ ಅಲ್ಲ, ಏನೂ ಅಲ್ಲ, ಅಟ್ಟದ ಮೇಲೆ ಒಂದು ಸೆಟ್ ಹಾಕಿ ಮಾಡಿರೋದು. ತುಂಬಾ ಚೆನ್ನಾಗಿ, ಅಂದ್ರೆ ಆ ಒಂದು ವಾತಾವರಣಕ್ಕೆ ಸೂಟಬಲ್ ಆಗಿರುವಂತ ಒಂದು ಸೆಟ್ ಹಾಕಿದ್ದಾರೆ. ಅದಿರ್ಬೋದು, ಮನೆ ಇರ್ಬೋದು, ಮನೆನೂ ಅಷ್ಟೇ, ಅದನ್ನು ಸೆಟ್ ಹಾಕಿರೋದು. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ, ಈಗ ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಟು ನೀವು ಚೆನ್ನಾಗಿ ತೋರಿಸೋದು ಒಂದ್ ಕಡೆ ಆದ್ರೆ, ಅವ್ರು ಕೊಟ್ಟಿದಂತ ಲಿಮಿಟೆಡ್ ಎಕ್ವಿಪ್ಮೆಂಟ್ಸ್ ಅಲ್ಲಿ, ಲಿಮಿಟೆಡ್ ಸೋರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫಿ. ಆಮೇಲೆ ಈ ಪಾತ್ರ ನಾನು ಕೊಟ್ಟಂತಹ ಸಿಲ್ಕ್ ಸಿನಿಮಾಸ್ ಅವ್ರಿಗೆ, ಹಾಗೆ ಡೈರೆಕ್ಟರ್ ಪುಷ್ಕರ್ ಗಿರ್ಗಿರ್ ಅವ್ರಿಗೆ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್. ಯಾಕಂದ್ರೆ ನಾನು ಪೊಲೀಸ್ ಆಫೀಸರ್ ರೋಲ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನನ್ನ ಆಸೆ ಕೂಡ, ನನ್ನ ಕನ್ಸು ಕೂಡ, ಹಾಗೆ ನಮ್ಮ ತಂದೆ ಕನ್ಸು ಕೂಡ ಆಗಿತ್ತು. ಸೊ ಮಕ್ಕಳಾಗಿ ತಂದೆ ತಾಯಿ ಆಸೆನ ಈಡೇರಿಸಬೇಕು. ಸೊ ಈ ಪ್ರೊಡಕ್ಷನ್ ಹೌಸ್ ನನ್ಗೆ ಆ ಆಪರ್ಚುನಿಟಿ ಕೊಡ್ತು. ಐ ಆಮ್ ವೆರಿ ಓವರ್ವೆಲ್ಡ್ ಅಂತಾರಲ್ಲ, ಅದಕ್ಕೆ ಲೈಕ್ ಯುನೋ ನನ್ಗೆ ತುಂಬಾ ಖುಷಿ ಆಗ್ತದೆ. ಇಟ್ಸ್ ಆಲ್ ಮಿಕ್ಸ್ಡ್ ಎಮೋಷನ್ಸ್ ಇದೆ. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಹೋಲ್ ಟೀಮ್. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನಿಮ್ಮ ರಿವ್ಯೂಸ್ ಹೇಳಿ, ಜೆನ್ಯೂನ್ ರಿವ್ಯೂಸ್ನ ಹೇಳಿ. ಸಣ್ಣ ಸಿನಿಮಾ ಇಂಥ ಸಣ್ಣ ಸಿನಿಮಾಗಳನ್ನ ಬಿಗ್ ಹಿಟ್ ಮಾಡೋದು ನಿಮ್ಮ ಕೈಲೇ ಇದೆ. ಸೊ ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಆ್ಯಂಡ್ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್.